ತ್ರಿಭುಜಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಥೇಲ್ಸ್ ಪ್ರಮೇಯ ಮತ್ತು ಕೋಕೋ ನಿರ್ಧಾರಕ ಗುಣ ಈ ಪ್ರಮೇಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಅಭ್ಯಾಸ ಮಾಡಿದ್ದೀವಿ. ಈ ದೃಶ್ಯಪಾಠದಲ್ಲಿ ನಾವು ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನು ಬಿಡಿಸೋಣ. ಅದರಲ್ಲಿ ಒಂದನೇ ಸಮಸ್ಯೆ, ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 121 ಚದರ ಸೆಂಟಿಮೀಟರ್. EF ಈಸ್ ಈಕ್ವಲ್ ಟು 15.4 ಸೆಂಟಿಮೀಟರ್ ಆದಾಗ BC ಕಂಡುಹಿಡಿಯಿರಿ, ಅಂದರೆ BCಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದರ ಅರ್ಥ. ಇವಾಗ ಈ ಸಮಸ್ಯೆಗೆ ಸಂಬಂಧಿಸಿದಂತೆ ಮೊದಲು ಚಿತ್ರವನ್ನು ಬರೆದು ಬಿಡೋಣ. ಇಲ್ಲಿ ಸಮಸ್ಯೆಯ ಪ್ರಕಾರ ಎರಡು ತ್ರಿಭುಜಗಳನ್ನು ನಾವು ನೋಡ್ತೀವಿ, ಸಮರೂಪ ತ್ರಿಭುಜಗಳು ABC ಮತ್ತು DEF. ಸಮಸ್ಯೆಯ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ABC ತ್ರಿಭುಜದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. DEF ತ್ರಿಭುಜದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್. EF ಅಳತೆ 15.4 ಸೆಂಟಿಮೀಟರ್. BCಯ ಅಳತೆ ಎಷ್ಟು? ತ್ರಿಭುಜಗಳ ವಿಸ್ತೀರ್ಣಗಳಿಗೆ ಸಂಬಂಧಿಸಿದಂತಹ ಪ್ರಮೇಯದ ಪ್ರಕಾರ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ. ಆದ್ದರಿಂದ ಈ ದತ್ತ ಎರಡು ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರೋದ್ರಿಂದ ಆ ತ್ರಿಭುಜಗಳ ವಿಸ್ತೀರ್ಣದ ಅನುಪಾತವನ್ನು ಅವುಗಳ ಅನುರೂಪ ಬಾಹುಗಳ ವರ್ಗದಲ್ಲಿ ನಾವು ವ್ಯಕ್ತಪಡಿಸಬಹುದು. ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ DEF ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ DEF ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್ AC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್ ಅಂತಲೂ ಬರೀಬಹುದು. ಆದರೆ ಈ ಸಮಸ್ಯೆ ಪ್ರಕಾರ ಆ ಅನುಪಾತಗಳ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನಮಗೆ EF ಮತ್ತು BC ಈ ಒಂದು ಬಾಹುಗಳ ಅವಶ್ಯಕತೆ ಇರೋದರಿಂದ ಒಂದು ಅನುಪಾತವನ್ನು ಮಾತ್ರ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಬೆಲೆಯನ್ನು ಆದೇಶ ಮಾಡೋಣ. BC ಸ್ಕ್ವೇರ್ ಡಿವೈಡೆಡ್ ಬೈ 15.4 ಹೋಲ್ ಸ್ಕ್ವೇರ್, ಇಲ್ಲಿ BC ಸ್ಕ್ವೇರ್ ಬರೆದಿದ್ದೀನಿ. EF ಸ್ಕ್ವೇರ್ ಅಂದರೆ 15.4 ಹೋಲ್ ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 64 ಡಿವೈಡೆಡ್ ಬೈ 121. ಏಕೆಂದರೆ ABC ತ್ರಿಭುಜದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್, DEF ತ್ರಿಭುಜದ ವಿಸ್ತೀರ್ಣ 121 ಚದರ ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಇಲ್ಲಿ 15.4 ಹೋಲ್ ಸ್ಕ್ವೇರ್ ಅಂತ ಒಂದು ಬೆಲೆ ಇದೆ. ನಿಮಗನ್ಸುತ್ತೆ ಇವಾಗ 15.4 ಹೋಲ್ ಸ್ಕ್ವೇರ್ನ 15.4 ಇಂಟು 15.4 ಅಂತ ಬರ್ಕೊಂಡು ಎರಡು ಸಲ ಗುಣಿಸ್ಬಿಟ್ಟು ಬೆಲೆ ಬರೆಯೋಣ ಅಂತ. ಆದರೆ ಅದು ತುಂಬ ಶ್ರಮದಾಯಕವಾದಂತಹ ಕೆಲಸ. ಈ ಮುಂದೆ ನೀವು ವೀಕ್ಷಣೆ ಮಾಡಿದ್ರೆ ಸುಲಭವಾಗಿ ಅದನ್ನು ಗುಣಿಸ್ದೇ BC ಬೆಲೆಯನ್ನು ಕಂಡುಹಿಡಿಬಹುದು. ಇವಾಗ BC ಸ್ಕ್ವೇರ್ ಈಕ್ವಲ್ ಟು 64 ಡಿವೈಡೆಡ್ ಬೈ 121 ಇಂಟು 15.4 ಹೋಲ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 15.4 ಹೋಲ್ ಸ್ಕ್ವೇರ್ ಇರೋದು ಬಲಭಾಗಕ್ಕೆ ಸ್ಥಾನಪಲ್ಲಟಗೊಂಡಾಗ ಇಂಟು 15.4 ಹೋಲ್ ಸ್ಕ್ವೇರ್ ಆಗುತ್ತೆ. ದೇರ್ ಫಾರ್ BC ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಇಂಟು 15.4 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 121. ದೇರ್ ಫಾರ್ BC ಈಕ್ವಲ್ ಟು ಇಲ್ಲಿ 64ರ ವರ್ಗಮೂಲ 8, 15.4 ಹೋಲ್ ಸ್ಕ್ವೇರ್ಗೆ ಸ್ಕ್ವೇರ್ ಇರೋದ್ರಿಂದ ಅದು ಸ್ಕ್ವೇರ್ ರೂಟ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಛೇದದಲ್ಲಿ 121ರ ವರ್ಗಮೂಲ 11 ಬರ್ಕೊಂಡ್ರೆ BC ಬೆಲೆಯನ್ನು ಸುಲಭವಾಗಿ ಲೆಕ್ಕಿಸಬಹುದು. BC ಈಸ್ ಈಕ್ವಲ್ ಟು 8 ಇಂಟು 15.4 ಡಿವೈಡೆಡ್ ಬೈ 11. ಇವಾಗ 11ರಿಂದ 15.4 ಭಾಗಾಕಾರ ಮಾಡಿದ್ರೆ 11 ಒಂದ್ಲ 11, ಅಂಶದಲ್ಲಿ 11 ಒಂದ್ಲ 11, 4 ಉಳ್ಕೊಳುತ್ತೆ. ಹಾಗಾಗಿ 11 4 44, 15.4 ಕ್ಯಾನ್ಸಲ್ ಆಗುತ್ತೆ. ದೇರ್ ಫಾರ್ BC ಈಸ್ ಈಕ್ವಲ್ ಟು 8 ಇಂಟು 1.4 ಅಂದರೆ 11.2 ಸೆಂಟಿಮೀಟರ್ ಆಗುತ್ತೆ. ಎರಡನೇ ಪ್ರಶ್ನೆ, ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣಗಳು ಕ್ರಮವಾಗಿ 64 ಚದರ ಸೆಂಟಿಮೀಟರ್ ಮತ್ತು 100 ಚದರ ಸೆಂಟಿಮೀಟರ್. EF ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್ ಆದಾಗ
ಬಿ ಸಿ ಕಂಡುಹಿಡಿಯಿರಿ. ಈ ಪ್ರಶ್ನೆಯನ್ನು 21/6/2019 ದಿನಾಂಕದಂದು ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕಕ್ಕೆ ಕೇಳಲಾಗಿದೆ. ಈ ಸಮಸ್ಯೆಗೆ ಸಂಬಂಧಿಸಿದ ಚಿತ್ರ ತ್ರಿಭುಜ ABC, ತ್ರಿಭುಜ DEF. ಸಮಸ್ಯೆ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. ABC ತ್ರಿಭುಜದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. DEF ತ್ರಿಭುಜದ ವಿಸ್ತೀರ್ಣ 100 ಚದರ ಸೆಂಟಿಮೀಟರ್. EF ಬಾಹುವಿನ ಅಳತೆ 12 ಸೆಂಟಿಮೀಟರ್. BC ಬಾಹುವಿನ ಅಳತೆ ಎಷ್ಟು? ಇವಾಗ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಆಗಿರೋದ್ರಿಂದ ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ DEF ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ EF ಸ್ಕ್ವೇರ್. ದೇರ್ಫೋರ್ BC ಸ್ಕ್ವೇರ್ ಡಿವೈಡೆಡ್ ಬೈ 12 ಸ್ಕ್ವೇರ್ ಈಕ್ವಲ್ ಟು 64 ಡಿವೈಡೆಡ್ ಬೈ 100. ದೇರ್ಫೋರ್ BC ಸ್ಕ್ವೇರ್ ಈಸ್ ಈಕ್ವಲ್ ಟು 64 ಡಿವೈಡೆಡ್ ಬೈ 100 ಇಂಟು 12 ಸ್ಕ್ವೇರ್. ದೇರ್ಫೋರ್ BC ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 64 ಇಂಟು 12 ಸ್ಕ್ವೇರ್ ಡಿವೈಡೆಡ್ ಬೈ 100. ದೇರ್ಫೋರ್ BC ಈಸ್ ಈಕ್ವಲ್ ಟು 8 ಇಂಟು 12 ಡಿವೈಡೆಡ್ ಬೈ 10. ಏಕೆಂದರೆ 64ರ ವರ್ಗಮೂಲ 8. ಇಲ್ಲಿ 12 ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 12 ಬರುತ್ತೆ. 100ರ ವರ್ಗಮೂಲ 10. ಇವಾಗ 2ರಿಂದ ನಾವು 8 ಮತ್ತು 10ನ ಭಾಗಾಕಾರ ಮಾಡಿದ್ರೆ 2 5 10, 2 4 8 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ BC ಈಸ್ ಈಕ್ವಲ್ ಟು 48 ಡಿವೈಡೆಡ್ ಬೈ 5. 5ರಿಂದ 48ನ ಭಾಗಾಕಾರ ಮಾಡಿದ್ರೆ 5 9 45, 3 ಉಳಿಯುತ್ತೆ. ಪಾಯಿಂಟ್ ಇಟ್ಟು 0 ಹಾಕ್ಕೊಂಡ್ರೆ 30 ಆಯಿತು. 5 6 30. ದೇರ್ಫೋರ್ BC ಈಸ್ ಈಕ್ವಲ್ ಟು 9.6 ಸೆಂಟಿಮೀಟರ್. ಮೂರನೇ ಸಮಸ್ಯೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಮತ್ತು ತ್ರಿಭುಜ ABC ವಿಸ್ತೀರ್ಣ 16 ಚದರ ಸೆಂಟಿಮೀಟರ್. ತ್ರಿಭುಜ DEF ವಿಸ್ತೀರ್ಣ 25 ಚದರ ಸೆಂಟಿಮೀಟರ್. BC ಬಾಹುವಿನ ಅಳತೆ 2.3 ಸೆಂಟಿಮೀಟರ್ ಆದರೆ EF ಅಳತೆ ಕಂಡುಹಿಡಿಯಿರಿ. ಈ ಹಿಂದಿನ ಸಮಸ್ಯೆಗಳಂತೆ ಇದನ್ನು ಬಿಡಿಸಬಹುದು. 4ನೇ ಸಮಸ್ಯೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಮತ್ತು ತ್ರಿಭುಜ ABC ವಿಸ್ತೀರ್ಣ 9 ಚದರ ಸೆಂಟಿಮೀಟರ್. ತ್ರಿಭುಜ DEF ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. DE ಬಾಹುವಿನ ಅಳತೆ 5.1 ಸೆಂಟಿಮೀಟರ್ ಆದರೆ AB ಅಳತೆ ಕಂಡುಹಿಡಿಯಿರಿ. ಇದು ಹೋಮ್ವರ್ಕ್. ನೆಕ್ಸ್ಟ್ 5ನೇ ಪ್ರಶ್ನೆ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. AB ಬಾಹುವಿನ ಅಳತೆ 1.2 ಸೆಂಟಿಮೀಟರ್ ಮತ್ತು DE ಈಕ್ವಲ್ ಟು 1.4 ಸೆಂಟಿಮೀಟರ್ ಆದರೆ ತ್ರಿಭುಜ ABC ಮತ್ತು ತ್ರಿಭುಜ DEFಗಳ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. ದತ್ತ ಸಮಸ್ಯೆ ಪ್ರಕಾರ ತ್ರಿಭುಜ ABC ಸಮರೂಪಿ ತ್ರಿಭುಜ DEF. AB ಈಕ್ವಲ್ ಟು 1.2 ಸೆಂಟಿಮೀಟರ್, DE ಈಕ್ವಲ್ ಟು 1.4 ಸೆಂಟಿಮೀಟರ್. ವಿದ್ಯಾರ್ಥಿಗಳೇ, ಈ ಸಮಸ್ಯೆಗೆ ಸಂಬಂಧಿಸಿದ ಚಿತ್ರವನ್ನು ನೀವೇ ಬಿಡಿಸಿ ಅಂತ ಹೇಳ್ತಾ ನಾನು ಕೇವಲ ಪರಿಹಾರವನ್ನು ಮಾತ್ರ ಬರಿತಾ ಇದ್ದೀನಿ. ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ ಈಕ್ವಲ್ ಟು AB ಸ್ಕ್ವೇರ್ ಡಿವೈಡೆಡ್ ಬೈ DE ಸ್ಕ್ವೇರ್. ABC ತ್ರಿಭುಜದ ವಿಸ್ತೀರ್ಣ ಡಿವೈಡೆಡ್ ಬೈ DEF ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು 1.2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1.4 ಹೋಲ್ ಸ್ಕ್ವೇರ್. ದೇರ್ಫೋರ್ ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ ಈಕ್ವಲ್ ಟು 1.44 ಡಿವೈಡೆಡ್ ಬೈ 1.96. ಈಗಾಗಲೇ ನಮಗೆ 12ರ ವರ್ಗ ಗೊತ್ತಿರುತ್ತೆ 144 ಅಂತ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಬಲಭಾಗದಿಂದ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. ಅದೇ ರೀತಿ ಛೇದದಲ್ಲೂ ಕೂಡ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಟ್ಟು ಇದನ್ನು ಸುಲಭ ರೂಪಕ್ಕೆ ತಂದರೆ ಇದು ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ DEF ವಿಸ್ತೀರ್ಣ ಈಸ್ ಈಕ್ವಲ್ ಟು 144 ಡಿವೈಡೆಡ್ ಬೈ 196 ಆಗುತ್ತೆ. ಇದನ್ನು ಭಾಗಾಕಾರ ಮಾಡಿದ್ರೆ 3ರಿಂದ 3 49 196 ಕ್ಯಾನ್ಸಲ್ ಆಗುತ್ತೆ. 3 36 144 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ABC ತ್ರಿಭುಜದ ವಿಸ್ತೀರ್ಣ ಈಸ್ಟು ತ್ರಿಭುಜ DEF ವಿಸ್ತೀರ್ಣ ಈಸ್ ಈಕ್ವಲ್ ಟು 36:49. 6ನೇ ಪ್ರಶ್ನೆ ABC
ತ್ರಿಭುಜದ ವಿಸ್ತೀರ್ಣ 9 ಚದರ ಸೆಂಟಿಮೀಟರ್ ಮತ್ತು ಡಿ ಎಫ್ ವಿಸ್ತೀರ್ಣ 16 ಚದರ ಸೆಂಟಿಮೀಟರ್ ಆಗುವಂತೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಆಗಿದೆ. ಬಿ ಸಿ = 2.1 ಸೆಂಟಿಮೀಟರ್ ಆದರೆ ಇ ಎಫ್ ಅಳತೆ ಕಂಡುಹಿಡಿಯಿರಿ.